ತ್ಯಾಜ್ಯ ವಿಲೇವಾರಿ ಸ್ಥಳವಾಗಿ ಮಾರ್ಪಟ್ಟ ದಾಂಡೇಲಿಯ ಹಸನ್ಮಾಳಕ್ಕೆ ಹೋಗುವ ರಸ್ತೆ ಬದಿ ಮತ್ತು ಅರಣ್ಯ ಪ್ರದೇಶ. ದಾಂಡೇಲಿ ನಗರದಿಂದ ಹಸನ್ಮಾಳಕ್ಕೆ ಹೋಗುವ ರಸ್ತೆಯ ಬದಿ ಮತ್ತು ಅದರ ಹತ್ತಿರದಲ್ಲಿರುವ ಅರಣ್ಯ ಪ್ರದೇಶ ಇದೀಗ ತ್ಯಾಜ್ಯ ವಿಲೇವಾರಿ ಪ್ರದೇಶವಾಗಿ ಮಾರ್ಪಟ್ಟಂತಿದೆ. ದಾಂಡೇಲಿ ನಗರದ ಕೆಲ ನಿವಾಸಿಗಳು ತಮ್ಮ ಮನೆಗಳ ತ್ಯಾಜ್ಯ ವಸ್ತುಗಳನ್ನು ಕಸ ಸಂಗ್ರಹಕಾರರಿಗೆ ನೀಡದೆ ಪ್ರತಿದಿನ ಇಲ್ಲಿಗೆ ಬಂದು ಚೆಲ್ಲುತ್ತಿದ್ದಾರೆ ಎಂಬ ಆರೋಪವಿದೆ. ಈ ರಸ್ತೆಯ ಸುತ್ತಮುತ್ತಲೂ ಅರಣ್ಯ ಪ್ರದೇಶ ಇರುವುದರಿಂದ ವನ್ಯಪ್ರಾಣಿಗಳು ಕೂಡ ಇವೆ ಹಾಗೂ ಸ್ಥಳೀಯ ಗೌಳಿ ಸಮುದಾಯದವರ ಎಮ್ಮೆಗಳು ಸಹ ಇಲ್ಲಿ ಅರಣ್ಯ ಪ್ರದೇಶದಲ್ಲಿ ಮೇಯುತ್ತಿರುತ್ತವೆ. ಈ ರೀತಿ ಎಲ್ಲೊಂದರಲ್ಲಿ ಕಸ ಚೆಲ್ಲುವುದರಿಂದ ಈ ಪ್ರಾಣಿಗಳ ಆರೋಗ್ಯಕ್ಕೂ ತೊಂದರೆ ಹಾಗೂ ಪರಿಸರಕ್ಕೂ ಹಾನಿ. ಹಸನ್ಮಾಳದಲ್ಲಿ ಹೋಮ್ ಸ್ಟೇಗಳಿದ್ದು ಸಾಕಷ್ಟು ಪ್ರವಾಸಿಗರು ಬರುತ್ತಾರೆ. ಬರುವ ಪ್ರವಾಸಿಗರನ್ನು ತ್ಯಾಜ್ಯವೇ ಸ್ವಾಗತಿಸುವ ರೀತಿಯಲ್ಲಿದ್ದು ಪರಿಣಾಮವಾಗಿ ದಾಂಡೇಲಿಗೆ ಕಪ್ಪು ಚುಕ್ಕೆಯಾಗಿ ಪರಿಣಮಿಸಲಿದೆ. ಸ್ವಚ್ಛತೆಯ ಬಗ್ಗೆ ಸಾಕಷ್ಟು ಆಂದೋಲನ ಜನಜಾಗೃತಿಗಳನ್ನು ಮಾಡಲಾಗುತ್ತಿದೆಯಾದರೂ ಜನರು ಮಾತ್ರ ಇದ್ಯಾವುದನ್ನು ಪರಿಗಣಿಸದೆ ಮನಸೋ ಇಚ್ಛೆ ಕಸ ಚೆಲ್ಲುತ್ತಿರುವುದನ್ನು ಮುಂದುವರಿಸಿದ್ದಾರೆ. ಈ ಬಗ್ಗೆ ಸ್ಥಳೀಯರು ಸಾಕಷ್ಟು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗಮನಕ್ಕೆ ತಂದರೂ ಈವರೆಗೆ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತು ಈ ಬಗ್ಗೆ ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ. विट्टू बीरू शेळके ऐसा कुछ नाम है. संतोष विट्टू शेळके, रेणुका विट्टू शेळके. ये देखिए इलाके कचरा पूरा ಇಲ್ಲೆಲ್ಲ ತಗೊಂಡು ಬಂದು ಹಾಕಿದ್ದಾರೆ ನೋಡಿ. ಇದು ನಮ್ದು ಊರು ಹಸನ್ಮಾಡ್ ಹೋಗೋ ದಾರಿ. ಈ ದಾರಿಗೆ ತಗೊಂಡು ಬಂದು ಇವರೆಲ್ಲ ಕಚರ ಬಿಸಾಕ್ತಾರೆ. ಎಲ್ಲ ಊರು ಮಂದಿ ತಗೊಂಡು ಬಂದು ಬಿಸಾಕ್ತಾರೆ. ಫಾರೆಸ್ಟ್ ಡಿಪಾರ್ಟ್ಮೆಂಟು ಇದರ ಮೇಲೆ ಸ್ವಲ್ಪ ಆಕ್ಷನ್ ತಗೋರಿ. ಭಾಳ ಬಿಸಾಕ್ತಾರೆ, ಡೈಲಿ ಬಂದು ಬಿಸಾಕ್ತಾರೆ ನೋಡಿ. ಇಲ್ಲೇ ಇದೆ ನೋಡಿ, ಡೈಲಿ ಈ ನಮ್ಮ ಫಾರೆಸ್ಟ್ರಿಗೆ ಪೊಲ್ಯೂಟೆಡ್ ಮಾಡ್ತಾ ಇದ್ದಾರೆ ಎಲ್ಲ ಮಂದಿ. ಇಲ್ಲಿ ಅನಿಮಲ್ಸ್ ಇದಾರೆ, ನಮ್ದು ಹೋಗೋದು ಬರೋದು ದಾರಿ ಇದು ನೋಡಿ. ಅಲ್ಲಿ ಎಲ್ಲ